ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ಭಾಗ್ಯಲಕ್ಷ್ಮಿ ಸೀರಿಯಲ್ ಏನೆಲ್ಲ ಆಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಇಲ್ಲಿ ಶ್ರೇಷ್ಠಗೆ ತುಂಬ ಅವಮಾನ ಆಗಿ ಕೋಪ ಮಾಡಿಕೊಂಡು ರೂಮ್ಗೆ ಬಂದಿರ್ತಾಳೆ. ಆ ಕಡೆ ಈ ಕಡೆ ಓಡಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಪೂಜಾ ಮತ್ತು ಸುನಂದ ಕೂಡ ಬರ್ತಾರೆ. ಏನು ಶ್ರೇಷ್ಠ ಮೇಡಮ್ಗೆ ತುಂಬ ಕೋಪ ಬಂದಿರೋ ಆಗಿದೆ ಅಂತ ಪೂಜಾ ಹೇಳಿದಾಗ, ನೀನು ಯಾಕೆ ಇಲ್ಲಿಗೆ ಬಂದೆ, ಮತ್ತೆ ನನ್ನ ತಲೆ ತಿನ್ನೋಕೆ ಬಂದಿದ್ದೀಯ ಅಂದಾಗ, ಅಯ್ಯೋ ಇಲ್ಲಪ್ಪ, ನಾನ್ಯಾಕೆ ನಿನ್ನ ತಲೆ ತಿನ್ನಲಿ ಶ್ರೇಷ್ಠ, ನೋಡು ನೀನು ಯಾವುದೇ ಕಾರಣಕ್ಕೂ ಭಾಗ್ಯ ಅಕ್ಕ ಆಗೋಕ್ಕೆ ಆಗೋಲ್ಲ, ಅವಳ ಸ್ಥಾನನ ನೀನು ಯಾವತ್ತೂ ತುಂಬೋಕ್ಕಾಗೋಲ್ಲ ಅಂತ ಪೂಜಾ ಹೇಳಿದಾಗ, ಹೋಗೆ ಅದನ್ನು ಹೇಳೋಕೆ ಇಲ್ಲಿಗೆ ಬಂದಿದ್ದಾಳೆ ಅಂತ ಶ್ರೇಷ್ಠ ಕೋಪ ಮಾಡಿಕೊಂಡಾಗ, ನೋಡೇ ಕಲ್ಲಿಗೆ ಬೇಕಾದರೂ ಬುದ್ಧಿನ ಕಲಿಸ್ಬೋದು, ಆದರೆ ಇಂಥವ್ರಿಗೆ ಯಾವತ್ತಿಗೂ ಬುದ್ಧಿ ಕಲಿಸೋಕ್ಕಾಗೋಲ್ಲ ಅಂತ ಸುನಂದ ಕೂಡ ಹೇಳ್ತಾರೆ. ಶ್ರೇಷ್ಠ ಸುಮ್ಮನೆ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಮನೆಗೆ ಹೋಗ್ತಾ ಇರು ಅಂತ ಪೂಜಾ ಹೇಳ್ತಾ ಇರಬೇಕಾದ್ರೆ ಸುನಂದ, ಬಾರೆ ಅವಳ ಹತ್ರ ಏನು ಮಾತಾಡ್ತೀಯ ಅಂತ ಪೂಜಾನ ಕರ್ಕೊಂಡು ಹೋಗ್ತಾಳೆ. ಆವಾಗ ಶ್ರೇಷ್ಠಗೆ ಇನ್ನೂ ಕೋಪ ಬರುತ್ತೆ. ಆಗೋಲ್ಲ, ಸುಮ್ಮನೆ ಇದ್ದರೆ ಆಗೋಲ್ಲ, ಪ್ರತಿ ಸತಿನೂ ಭಾಗ್ಯ ಆಗೋಕ್ಕೋಗಿ ಟ್ರೈ ಮಾಡಿ ನಾನು ತಪ್ಪು ಮಾಡ್ತಾ ಇದ್ದೀನಿ, ನಾನು ಇನ್ಮೇಲೆ ಶ್ರೇಷ್ಠ ಆಗಿನ ಹ್ಯಾಂಡಲ್ ಮಾಡ್ತೀನಿ, ಆವಾಗಲೇ ಇವರೆಲ್ಲ ಬಗ್ಸ್ತೀನಿ, ಅದಕ್ಕೆ ತಾನೇ ನಾನು ಬಂದಿರೋದು ಅಂತ ಶ್ರೇಷ್ಠ ಇಲ್ಲಿ ಪ್ಲ್ಯಾನ್ನ ಮಾಡ್ತಾ ಇರ್ತಾಳೆ. ಅಂದರೆ ಲಾಸ್ಟು ವಿಡಿಯೋದಲ್ಲಿ ಅವಳು ಮನೆ ಕೆಲಸದವಳಿಗೆ ಕಾಲ್ ಮಾಡಿ ಬರೋಕೆ ಹೇಳಿದ್ಲು ಅಲ್ವಾ, ಅದೇ ಪ್ಲ್ಯಾನ್ನ ಇವತ್ತು ಕೂಡ ಅವಳು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾಳೆ. ಇನ್ನು ಈ ಕಡೆ ಭಾಗ್ಯ ಕೂಡ ಮಕ್ಕಳಿಗೆಲ್ಲ ರೆಡಿ ಮಾಡಿಬಿಟ್ಟು ಸ್ಕೂಲ್ಗೆ ಕಳಿಸ್ತಾ ಇರ್ತಾಳೆ. ಗುಂಡಣ್ಣ ಹುಷಾರಾಗಿ ಸ್ಕೂಲಿಗೆ ಹೋಗಬೇಕು ಅಂತ ಹೇಳಿದಾಗ, ಆಯಿತು ಅಮ್ಮ ತನ್ವಿ, ಅವನ್ನ ಬಸ್ನ ಹತ್ತಿರಿಸಿ ಆಮೇಲೆ ಹೋಗು ಅಂತ ಹೇಳ್ಬಿಟ್ಟು ಇಬ್ಬರಿಗೂ ಬಾಯಿ ಮಾಡಿ ಮನೆ ಒಳಗೆ ಬರ್ತಾಳೆ. ಅದೇ ಟೈಮಿಗೆ ಕುಸುಮ ಕೂಡ ಶ್ರೇಷ್ಠ ಅಂತ ಕೂಗ್ತಾಳೆ. ಈ ಕಡೆ ಶ್ರೇಷ್ಠ ಫುಲ್ ಟಿಪ್ ಟಾಪ್ ಆಗಿ ರೆಡಿಯಾಗಿ ಕೆಳಗಡೆ ಇಳಿದು ಬಂದಾಗ ಎಲ್ಲರೂ ಕೂಡ ನೋಡಿ ತುಂಬ ಶಾಕ್ ಆಗುತ್ತೆ. ಅಯ್ಯೋ ದೇವ್ರೆ, ಈ ಪಾಟಿ ರೆಡಿಯಾಗಿ ಎಲ್ಲಿಗಮ್ಮ ಹೊರಟಿದ್ದೀಯ ಅಂತ ಕೇಳಿದಾಗ, ಅಯ್ಯೋ ಅದೇ ಅತ್ತೆ, ಇವತ್ತು ಆಫೀಸ್ ಇದೆ ಅತ್ತೆ ಅಂತ ಇಲ್ಲಿ ಶ್ರೇಷ್ಠ ಫುಲ್ ಸ್ಮೈಲ್ ಮಾಡ್ಕೊಂಡು ಹೇಳ್ತಾಳೆ. ಅವಾಗ ಮನೆಯವರಿಗೆ ಶಾಕ್ ಆಗುತ್ತೆ. ಅವಾಗ ಸುನಂದ, ನೀನು ಆಫೀಸ್ಗೆ ಹೋದ್ರೆ ಮನೆ ಕೆಲಸ ಯಾರೇ ಮಾಡ್ತಾರೆ ಅಂತ ಕೇಳಿದಾಗ ಶ್ರೇಷ್ಠ ನಗ್ತಾ ಇರ್ತಾಳೆ. ಮನೆ ಸೊಸೆ ಆಗೋಕ್ಕಾಗ್ದೇನೆ ಹಳೆ ಗಂಡನ ಪಾದನೆ ಸರಿ ಅಂತ ಆಫೀಸಿಗೆ ಹೊರಟಿರ್ಬೇಕು ಅಲ್ವಾ ಶ್ರೇಷ್ಠ ಅಂತ ಪೂಜಾ ಕೇಳ್ತಾಳೆ. ಅಯ್ಯೋ ಚಿನ್ನಿಮಿನಿ, ಬರೀ ಕೈಯಲ್ಲಿ ಆಫೀಸ್ಗೆ ಹೋದ್ರೆ ಏನು ಚೆನ್ನಾಗಿರುತ್ತೆ ಹೇಳು, ಗಂಟು ಮೂಟೆ ಎಲ್ಲ ಕಟ್ಕೊಂಡು ಹೋದ್ರೆ ಇನ್ನೂ ಚೆನ್ನಾಗಿರುತ್ತಪ್ಪ ಅಂತ ಇಲ್ಲಿ ಸುಂದ್ರಿ ಹೇಳ್ದಾಗ ಶ್ರೇಷ್ಠ ಫುಲ್ ಜೋರಾಗಿ ನಗ್ತಾ ಇರ್ತಾಳೆ. ಆವಾಗ ಮನೆಯವರಿಗೆ ಫುಲ್ ಕನ್ಫ್ಯೂಸ್ ಆಗುತ್ತೆ, ಏನು ಈ ಥರ ಮಾತಾಡಿದ್ರು ಇವಳು ಇಷ್ಟು ನಗ್ತಾ ಇದ್ದಾಳೆ ಅಂತ, ಯಾಕೆ ಸುಮ್ಮನೆ ನಗ್ತಾ ಇದೆಯಾ, ತಲೆಗೇನಾದರೂ ಪೆಟ್ಟು ಬಿದ್ದಿದ್ದೇನಾ ಹೇಗೆ ಅಂತ ಪೂಜಾ ಕೇಳಿದಾಗ, ಅಯ್ಯೋ ಪೂಜಾ ನನಗೇನಲ್ಲ, ಹೇಗಾದರೂ ಮಾಡಿ ಈ ಮನೆಯಿಂದ ಹೊರಗೆ ಹಾಕಬೇಕು ಅಂತ ನೋಡ್ತಾ ಇದ್ದೀರಲ್ಲ, ಇವಾಗ ನಿಮಗೆ ಪೆಟ್ಟು ಬೀಳುತ್ತೆ ಅಂತ ಶ್ರೇಷ್ಠ ಹೇಳಿ ಶಾಕ್ ಕೊಡ್ತಾಳೆ. ಏನು ಎಲ್ಲರೂ ಇಲ್ಲೇ ಕೂತಿದ್ದೀರಾ, ಮೇನ್ ಡೋರ್ ಹತ್ರ ಯಾರೂ ನೋಡಿಲ್ವಾ ನೀವು ಅಂದಾಗ ಎಲ್ಲರೂ ಶಾಕ್ ಆಗಿ ಮೇನ್ ಡೋರ್ ಹತ್ರ ನೋಡ್ತಾರೆ. ಆಲ್ರೆಡಿ ರಂಗೋಲಿ ಹಾಕಾಗಿದೆ ಅಂದಿದ ತಕ್ಷಣ ಎಲ್ಲರೂ ರಂಗೋಲಿನೇ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾರೆ. ಏನು ಶ್ರೇಷ್ಠ ಇಷ್ಟು ಬೇಗ ರಂಗೋಲಿ ಹಾಕಿದ್ದಾಳೆ ಅಂತ. ಸರಿ, ಇದನ್ನ ಜಸ್ಟ್ ಟೀಸರ್ ಅಷ್ಟೇ, ಬನ್ನಿ ಒಳಗಡೆ ಎಲ್ಲನೂ ಕೂಡ ತೋರಿಸ್ತೀನಿ, ಎಲ್ಲರೂ ಎದ್ದೇಳಿ, ಎಲ್ಲ ಬನ್ನಿ ತಾಂಡವ್, ನೀನು ಕೂಡ ಬಾ ತಾಂಡವ್ ಅಂತ ಶ್ರೇಷ್ಠ ಫುಲ್ ಸ್ಮೈಲ್ ಮಾಡ್ಕೊಂಡು ಕರೀತಾಳೆ. ಆವಾಗ ಮನೆಯವರೆಲ್ಲರೂ ಕಿಚನ್ಗೆ ಹೋಗ್ತಾರೆ. ಶ್ರೇಷ್ಠ ಕೂಡ ಬನ್ನಿ ಬೇಗ ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಇನ್ನು ಅಡುಗೆ ಮನೆಗೆ ಬಂದು ಎಲ್ಲರೂ ನಿಂತ್ಕೊಂಡು ನೋಡುವಾಗ, ಇದು ಪಲ್ಯ, ಇದು ಚಪಾತಿ, ಇದು ರೈಸ್, ಇದು ಸಾಂಬಾರ್, ಇದೆಲ್ಲನೂ ಕೂಡ ಮಧ್ಯಾಹ್ನಕ್ಕೆ. ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನೋಡಿ ಅವಲಕ್ಕಿ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಮಾಡಿದ್ದೀನಿ, ಎಲ್ಲರೂ ಕೂಡ ತಿನ್ನಬೇಕು ಅಂತ ಶ್ರೇಷ್ಠ ಹೇಳಿ ಫುಲ್ ನಗ್ತಾ ಇರ್ತಾಳೆ. ಈ ಕಡೆ ಮನೆಯವ್ರಿಗೆ ಫುಲ್ ಶಾಕ್ ಆಗುತ್ತೆ, ಏನು ಅಂತ ಅವ್ರು ಯೋಚನೆ ಮಾಡೋಕ್ಕೂ ಕೂಡ ಗೊತ್ತಾಗ್ತಾ ಇಲ್ಲ. ಇದಿಷ್ಟು ಇವತ್ತಿನ ಸಂಚಿಕೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ.